ಗದಗಿನ ತೋಂಟದಾರ್ಯ ಮಠದ ಸ್ವಾಮೀಜಿಯವರು ಇತ್ತಿತ್ತಲಾಗಿ ಒಂದು ಹೊಸ ಪ್ರಯೋಗವನ್ನು ಮಾಡುವಂತಹದ್ದನ್ನ ನಾವು ಮತ್ತು ನಮ್ಮ ಭಕ್ತರು ವಿರೋಧಿಸಿದ್ದು ಇರುತ್ತದೆ. ಬಹಳ ನೋವಿನ ಸಂಗತಿ ಅಂದ್ರೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಎರಡೂ ಮಠಗಳ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹದ್ದನ್ನು ತಿಳಿಯಲಾರದೆ ಒಂದು ಮಾರ್ಗವನ್ನು ಒಂದು ಮಠವನ್ನು ಬೆಂಬಲಿಸುವ ರೀತಿಯಲ್ಲಿ ನಡೆದುಕೊಂಡಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ. ನಮ್ಮ ಭಕ್ತರು ಪೊಲೀಸ್ ಇಲಾಖೆಯವರ ದೌರ್ಜನ್ಯಕ್ಕೆ ಭಯಭೀತರಾಗಿದ್ದಾರೆ. ರಾತ್ರಿ 12 ಗಂಟೆಗೆ ಇವರು ಒಂದು ಏನು ಪ್ರಾರಂಭ ಮಾಡ್ತಾರೆ ಅಂದ್ರೆ ವಾಹನದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅಂತ ಹೇಳಿ 10 ಗಂಟೆಯಿಂದ 12 ಗಂಟೆಯವರೆಗೆ 2 ಗಂಟೆಯವರೆಗೆ ಗಾಡಿಯಲ್ಲಿ ಧ್ವನಿವರ್ಧಕವನ್ನು ಬಳಸಿ ಕೂಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾವು ಪೊಲೀಸ್ ಅಧಿಕಾರಿಗಳನ್ನ ಕೇಳಿದ್ವಿ, ರಾತ್ರಿ 12 ಗಂಟೆಗೆ ನಿಮ್ಮ ಹತ್ರ ನಿಷೇಧಾಜ್ಞೆ ಜಾರಿ ಆಗಿರ್ತಕ್ಕಂಥ ಆದೇಶ ಇದೆಯೇ ಅಂತ ಕೇಳಿದ್ರೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಆದೇಶ ಬರಲಾರದೆ 10 ಗಂಟೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅಂತಕ್ಕಂಥದ್ದು ಬಹಳಷ್ಟು ನೋವಿನ ಸಂಗತಿಯಾಗಿದೆ ಅಂತಕ್ಕಂಥದ್ದು. ಜೊತೆಗೆ ಪೊಲೀಸ್ ಇಲಾಖೆಯವರು ಮಧ್ಯರಾತ್ರಿ 1:30-2 ಗಂಟೆ ಸುಮಾರು ಮಲಗಿರ್ತಕ್ಕಂತಹ ಜನರನ್ನ ಎಬ್ಬಿಸಿ ಭಕ್ತರನ್ನ ಎಬ್ಬಿಸಿ ಅವರಿಗೆ ವಿಪರೀತ ಭಯವನ್ನು ಉಂಟು ಮಾಡಿದ್ದಾರೆ. ಬಳಸಬಾರದ ರೀತಿಯಲ್ಲಿ ಶಬ್ದಗಳನ್ನು ಬಳಸಿದ್ದಾರೆ, ನಡೆದುಕೊಳ್ಳಬಾರದ ರೀತಿಯಲ್ಲಿ ನಡೆಯನ್ನು ನಡೆದುಕೊಂಡಿದ್ದಾರೆ. ಜೊತೆಗೆ ಯಾರು ಹೋರಾಟಕ್ಕೆ ಸಂಬಂಧ ಇದ್ದವರು ಇಲ್ಲದವ್ರನ್ನ ಎಲ್ಲರನ್ನೂ ಒಂದೇ ದೃಷ್ಟಿಕೋನದಲ್ಲಿ ನೋಡಿಕೊಂಡು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಬಹುಶಃ ಅನ್ಯಾಯವನ್ನು ತಡೆಗಟ್ಟಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡರೆ ಹೋರಾಟವನ್ನ ತಡೆಗಟ್ಟುವಂತಹ ಕೆಲಸವನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂತಹದ್ದು ಇಲ್ಲಿ ಏನನ್ನ ತೋರಿಸ್ತದೆ ಅಂತಂದ್ರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಕೊಲೆ ಮಾಡಿದಂತಾಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳಷ್ಟು ನೋವು ಅನಿಸ್ತದೆ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು. ಬಹುಶಃ ಒಂದು ಆದೇಶವನ್ನ 144 ಜಾರಿ ಆದ ಆದೇಶ ಬಂದ ನಂತರದಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗಿರುವಂತಹದ್ದನ್ನ ಅದು ಇನ್ನೂ ಆದೇಶ ಬರುವ 2 ತಾಸು ಪೂರ್ವದಲ್ಲಿ ಆ ರೀತಿ ಒಂದು ಕ್ರಮವನ್ನು ಜರುಗಿಸಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ನಿಜಕ್ಕೂ ಕೂಡ ಮಾರಾಟ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದನ್ನ ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ದಿವಸ ನಾವು ಶ್ರೀಮಠದಲ್ಲಿ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ವಿ. ಯಾವ ಭಕ್ತರನ್ನು ಮಠದ ಒಳಗೆ ಬಿಡದೆ ಒಂದು ಪೊಲೀಸ್ ಸರ್ಪಗಾವಲನ್ನ ಹಾಕಿರ್ತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ಅಂತಕ್ಕಂಥದ್ದು. ನಾವು ಯಾವುದೇ ಅಹಿತಕರ ಘಟನೆ ಮಾಡಿದ ಉದಾಹರಣೆಗಳು ಅಥವಾ ಶಾಂತಿಯನ್ನ ಕದಡಿದ ಉದಾಹರಣೆಗಳು ರಾಜ್ಯದ ಇತಿಹಾಸದಲ್ಲಿ ಇಲ್ಲ ಅಂತ ಹೇಳಬೇಕಾಗ್ತದೆ. ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡಿದ್ದೇವೆ ಹೊರತಾಗಿ ಶಾಂತಿ ಕದಡುವ ವ್ಯವಸ್ಥೆಯನ್ನ ನಾವು ಎಲ್ಲೂ ಮಾಡಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು. ಬಹಳ ದುರಂತದ ಸಂಗತಿ ಅಂತಂದ್ರೆ ಸದ್ಯದ ಮುಖ್ಯಮಂತ್ರಿಗಳು ಈ ಪಕ್ಷದ ಹೈಕಮಾಂಡ್ ಅನಿಸಿಕೊಂಡಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರು ಅಂತವರು ನಮ್ಮ ಹೆಸರನ್ನ ಹೇಳಿಕೊಂಡು ಚುನಾವಣೆ ಪ್ರಚಾರವನ್ನ ಮಾಡಿದರು. ಈ ಚುನಾವಣಾ ಪ್ರಚಾರದಲ್ಲಿ ನಮ್ಮ ಹೆಸರನ್ನ ಬಳಸಿಕೊಂಡು ಇವರು ಸರ್ಕಾರವನ್ನು ರಚಿಸುವಷ್ಟರ ಮಟ್ಟಿಗೆ ನಮ್ಮ ಹೆಸರನ್ನ ಬಳಕೆ ಮಾಡಿಕೊಳ್ತಾರೆ. ಅದೇ ಸರ್ಕಾರ ರಚನೆ ಆದ ಮೇಲೆ ನಮ್ಮ ವಿರುದ್ಧ ಇವರು ಆಡಳಿತವನ್ನ ನಿಲ್ಲಿಸ್ತಾ ಇರ್ತಕ್ಕಂತಹದ್ದು ಬಹುಶಃ ಬಹಳಷ್ಟು ವಿಚಾರ ಮಾಡುವಂತಹ ಸಂಗತಿಯಾಗಿದೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂತಹದ್ದು. ನಾವು ಯಾವ ಅನ್ಯಾಯವನ್ನ ಒಂದು ವಿರೋಧಿಸ್ತೇವೆ ಅದನ್ನ ಅರ್ಥ ಮಾಡಿಕೊಳ್ಳಾದೆ ಬಹುಶಃ ನಮ್ಮ ಹೋರಾಟವನ್ನ ಹತ್ತಿಕ್ಕುವ ಕೆಲಸವನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡಿದೆ. ಜೊತೆಗೆ ಯಾವ ಕಾನೂನು ಇದೆ ರಾತ್ರಿ ಮಲಗಿದವ್ರನ್ನ ಹೋಗಿ ಎಬ್ಬಿಸಿ ನೋಟಿಸ್ ಅನ್ನ ಕೊಟ್ಟು ಅವರಿಗೆ ಹಿಂಸೆಯನ್ನ ಮಾಡಿರ್ತಕ್ಕಂಥದ್ದು. ಈ ಕೂಡಲೇ ಯಾವ ಭಕ್ತರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಯಾರ ಮನೆಗೆ ನೋಟಿಸ್ ಅನ್ನ ಹಚ್ಚಿದ್ದಾರೆ, ಆ ನೋಟಿಸ್ ಅನ್ನ ಅವರು ಹಿಂಪಡಿಬೇಕು. ಅವ್ರು ಯಾವ ರೀತಿ ಭಕ್ತರ ಮೇಲೆ ದೌರ್ಜನ್ಯವನ್ನ ಮಾಡಿ ಒಂದು ನೋವಿಗೆ ಕಾರಣ ಆಗಿದ್ದಾರೆ
ಅವರು 144 ಜಾರಿ ಮಾಡಬಹುದಾಗಿತ್ತು ಅಂತಂದ್ರೆ ಗದಗದಲ್ಲಿ ಮಾಡಬೇಕಾಗಿತ್ತೇ ಹೊರತಾಗಿ ಸಿರಹಟ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಹೋರಾಟ ಇದ್ದಿದ್ದ ಗದಗಿನಲ್ಲೇ ಹೊರತಾಗಿ ಸಿರಹಟ್ಟಿಯಲ್ಲಿ ಅಲ್ಲ ಅಂತಕ್ಕಂಥದ್ದನ್ನ ಇಲಾಖೆ ಅರ್ಥ ಮಾಡಿಕೊಳ್ಬೇಕಾಗಿತ್ತು. ನಿನ್ನೆಯಿಂದ ಹಿಡಿದು ಇಲ್ಲಿಯವರೆಗೆ ಪೊಲೀಸ್ ಇಲಾಖೆಯವರು ಒಂದ್ ರೀತಿಯಿಂದ ಆ ಮಠದ ಒಂಥರ ಸೇವಕರಂತೆ ವರ್ತನೆ ಮಾಡಿರ್ತಕ್ಕಂಥದ್ದು ಇಲಾಖೆ ಎಲ್ಲರನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡ್ಲಿಲ್ಲ ಅಂತಕ್ಕಂಥದ್ದಕ್ಕೆ ಸಾಕ್ಷಿಯಾಗಿದೆ ಅನ್ನುವಂಥದ್ದನ್ನ ಮಾಧ್ಯಮದ ಮೂಲಕ ಸಾರ್ವಜನಿಕ